ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಹೇಗೆ ನಂಬರ್ಸ್ನ ಮೆಂಟಲಿ ಆ್ಯಡ್ ಮಾಡೋ ಮೂಲಕ ಬ್ಯಾಂಕಿಂಗ್ ಎಕ್ಸಾಮ್ಸ್ನಲ್ಲಿ ಟೈಮ್ ಸೇವ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಯಾರಿಗೆಲ್ಲ ಸಿಂಗಲ್ ಡಿಜಿಟ್ ಅಡಿಷನ್ ಪ್ರಾಬ್ಲಮ್ ಆಗುತ್ತೆ ಅವ್ರು ದಿನ ಈ ಥರ ಬರ್ದ್ಬಿಟ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಗ್ರ್ಯಾಜುಯಲಿ ನೀವು ಸಿಂಗಲ್ ಡಿಜಿಟ್ ಅಡಿಷನ್ ಇಂಪ್ರೂವ್ ಮಾಡ್ಕೊಬೋದು. ಫಸ್ಟ್ ಸಿಂಗಲ್ ಡಿಜಿಟ್ ಅಡಿಷನ್ ಪ್ರಾಕ್ಟೀಸ್ ಮಾಡಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಬರೀಬೇಕು. ನೀವು 6 + 2 8, 7 + 6 13, 8 + 4 12. ಇದು ಕೆಲವೊಂದ್ಸರಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಈ ತರ ಬರ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ಫಸ್ಟ್ ಸಿಂಗಲ್ ಡಿಜಿಟ್ ಅಡಿಷನ್ ಇಂದ ಸ್ಟಾರ್ಟ್ ಮಾಡಿ. ತುಂಬಾ ಬೇಸಿಕ್, ಯಾರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅವರು ನೆಕ್ಸ್ಟ್ ಡಬಲ್ ಡಿಜಿಟ್ಗೆ ಸಿಂಗಲ್ ಡಿಜಿಟ್ ಆಡ್ ಮಾಡೋದು. 64 + 8 72, 57 + 6 63, 73, 81, 84, 91, 68, 77. ಈ ಡಬಲ್ ಡಿಜಿಟ್ ಪ್ಲಸ್ ಸಿಂಗಲ್ ಡಿಜಿಟ್ ಅಡಿಷನ್ ಮಾಡೋದ್ರಿಂದ ಡಬಲ್ ಡಿಜಿಟ್ ಪ್ಲಸ್ ಡಬಲ್ ಡಿಜಿಟ್ ಅಡಿಷನ್ ನಮಗೆ ಈಸಿ ಆಗುತ್ತೆ. ಅದಕ್ಕಿಂತ ಮುಂಚೆ ಈಗ ಡಬಲ್ ಡಿಜಿಟ್ ಈಸಿ ನಂಬರ್ಸ್ ಹೇಗೆ ಆಡ್ ಮಾಡೋದು. 50 + 30 80, 40 + 70 110, 80 + 60 140, 8 6 14, 7 12, 3 5. ಈಗ ಡಬಲ್ ಡಿಜಿಟ್ ಪ್ಲಸ್ ಡಬಲ್ ಡಿಜಿಟ್ ಅಡಿಷನ್ ನ ಎರಡು ಸ್ಟೆಪ್ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ. 65 + 26 ನ 64 + 6 70, 70 + 20 90. ಅದೇ ರೀತಿ 34 + 7 41, 41 + 20 61, 54 + 2 56, 56 + 30 86, 38 + 4 42, 42 + 60 100, 72, 79 159, 83, 85 125. ಈ ತರ ಕಂಟಿನ್ಯೂಸ್ ಆಗಿ ಡಬಲ್ ಡಿಜಿಟ್ ಆಡ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಈ ತರ DI ಕೊಟ್ಟಾಗ ಪ್ರತಿ ಡೇಟಾನ ಕಾಪಿ ಮಾಡಿಕೊಂಡು ಪೇಪರ್ ಮೇಲೆ ಬರೆದ್ಬಿಟ್ಟು ಆಮೇಲೆ ಆಡ್ ಮಾಡೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಅದ್ರ ಬದಲು ಸ್ಕ್ರೀನ್ ಮೇಲೆ ನೋಡ್ತಾನೆ ನೀವು 20 + 30 20 + 30 50, 55 100 100 145 145 205 205 209 229 40 20 65 70 120 120 180 180 230 230 220 60 75 70 145 145 165 165 170 220 220 280 50 40 95 95 185 185 190 200 300 375 90 100 190 255 255 260 280 280 290 390 390 410 510. ಅದೇ ರೀತಿ ರೋಸ್ ಎಲ್ಲ ಆಡ್ ಮಾಡೋಣ. 40 20 60 120 120 45 165 355 ಸಾರಿ 165 255 40 20 60 120 165 255 30 20 55 60 70 120 220 50 50 100 105 175 265 265 330 105 125 130 140 165 65 110 165 265 365 375 40 20 64 60 124 124 75 199 200 319. ಸೊ ಈಗ ಇಷ್ಟು ನಂಬರ್ನ ಆ್ಯಡ್ ಮಾಡಿದರೆ ಮತ್ತೆ ಇದಿಷ್ಟು ನಂಬರ್ನ ಆ್ಯಡ್ ಮಾಡಿದರೆ ಸಮ್ಮು ಸೇಮ್ ಬರಬೇಕು. 200 400 470 499 500 779
779, 1079, 1149, 1153, 1153, 1653, 1663, 229, 470, 499, 579, 879, 179, 949, 1664, ಸರಿ. ಈಗ 255, 455, 475, 475, 775, 805, 805, 810, 910, 970, 970, 1970, 1270, 1345, 1345, 1355, 1364, 1664. ಸೊ ಇದೆರಡು ಸಮ್ನ ನೀವು ಸಮ್ ರೋ ಅಲ್ಲಿ ಸಮ್ ಆಗ್ಬಿಟ್ಟು ಮತ್ತೆ ಕಾಲಮ್ ಅಲ್ಲಿ ಸಮ್ ಆಗ್ಬಿಟ್ಟು ಟೋಟಲ್ ಸಮ್ನ ಚೆಕ್ ಮಾಡ್ಕೊಬೋದು ನೀವು ಮಾಡಿರೋ ಸಮ್ ಕರೆಕ್ಟ್ ಇದೆಯಾ ಅಂತ. ಈ ತರ ಡಿಫ್ರೆಂಟ್ DI ಟೇಬಲ್ಸ್ನ ಪ್ರತಿದಿನ ನೀವು ಸಮ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ಬೋದು. ಅಡಿಷನ್ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಸಿಂಪ್ಲಿಫಿಕೇಶನ್, ಅರ್ಥಮೆಟಿಕ್ ಪ್ರತಿಯೊಂದು ಕಡೆನೂ ಹೆಲ್ಪ್ ಆಗುತ್ತೆ. ಸೊ ಈಗ 3 ಡಿಜಿಟ್ ಅಡಿಷನ್ ಆದರೆ ನೀವು ಸ್ಪ್ಲಿಟ್ ಮಾಡ್ಕೊಬೋದು. ಫಸ್ಟ್ 400 + 500, 900, 900 + 90, 60, 30, 90, 990, 990 + 12, 1002. ಇಲ್ಲಿ 600 + 700, 1300, 1300ಗೆ 130 ಆ್ಯಡ್ ಮಾಡಿದ್ರೆ 1430, 1430ಗೆ 10 ಆ್ಯಡ್ ಮಾಡಿದ್ರೆ 1440. ಈಗ ಇದೇ ಥರ ಸೆಟ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಈಗ 46, 53, 83, 83, 87, 167, 167, 170, 260, 260ಗೆ 262, 292, 292, 299, 349, 349, 351, 421, 421ಗೆ 425, 425, 505, 505, 508, 568. ಚೆಕ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ 84, 87, 177, 177, 179, 209, 209, 216, 266, 266, 268, 338, 338, 342, 422, 422, 425, 485, 485, 491, 531, 531, 538, 568. ಸೊ ಇದರ ಸಮ 568. ಬೇರೆ ನಂಬರಿಂದ ಸ್ಟಾರ್ಟ್ ಮಾಡಿ ನೀವು ಎಲ್ಲಿಂದ ಸರ್ಕಲ್ ಈ ಥರ ಸರ್ಕಲ್ ಬರ್ಕೊಂಡ್ರೆ ಮಲ್ಟಿಪಲ್ ಟೈಮ್ಸ್ ಸಮ್ ಮಾಡಿ ವೆರಿಫೈ ಮಾಡ್ಬೋದು. ಅದೇ ಥರ ಈ ಥರ ಟೇಬಲ್ ಬರ್ಕೊಂಡು 84 + 6, 90, 90 + 70, 160, 163, 163, 223, 223, 230, 230 + 30, 260, 261, 301, 301, 360, 360, 391, 391, 393, 463. ಸೊ ಇದೇ ಥರ ನಂಬರ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಇದು ಸಮ್ನ ಹೋಮ್ವರ್ಕು, ಆನ್ಸರ್ ಕಮೆಂಟ್ ಮಾಡಿ. ಸೊ ಈ ಥರ ನೀವು ಪ್ರತಿದಿನ ಅಡಿಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ DI ಮತ್ತು ಕ್ವಾಂಟ್ಸಲ್ಲಿ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.